ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದು ಈ ಸಿನಿಮಾ ಸರಸ್ವತಿಯಲ್ಲಿ ನಿಮಗಾಗಿ ಇನ್ನೊಂದು ಹೊಸ ಸತ್ಯ ಕಥೆಯನ್ನು ಹೊತ್ತು ತಂದಾಯಿತು. ಈಗ ನಾನು ಹೇಳಿಕೊಟ್ಟಿರುವ ಕತೆ ನಮ್ಮ ಕರಾಟೆ ಕಿಂಗ್ ಆಟೋ ರಾಜ ಶ್ರೀ ಶಂಕರ್ ನಾಗ್ ಅವ್ರ ಬಗ್ಗೆ. ಹೌದು ಸ್ನೇಹಿತರೆ, ಅಂದರೆ ಈ ಒಂದು ಕಥೆನ ಕೇಳಿ ನನಗೆ ಎಲ್ಲೋ ಒಂದು ಕಡೆ ಕೆಲವು ಕೆಲವು ನಿಮಿಷಗಳ ಕಾಲ ಮೌನ ಆಗಿದ್ದು ನಿಜ. ಇನ್ನು ಆ ತಾಯಿ ಹೃದಯಕ್ಕೆ ಏನಾಗಿರ್ಬೇಡ ಸ್ನೇಹಿತರೆ. ಶಂಕರ್ ನಾಗ್ ಅವರು ಕಾಲವಾಗ್ತಾರೆ, ಇನ್ನೇನು ನಮ್ಮನ್ನೆಲ್ಲ ಬಿಟ್ಟು ದೂರ ಹೊರಟೋಗ್ತಾರೆ ಅನ್ನೋ ಒಂದು ಮುನ್ಸೂಚನೆ ಅವರ ತಾಯಿ ಆನಂದಿಯಮ್ಮ ಅವ್ರಿಗೆ ಸಿಕ್ಕಿತ್ತ. ಈ ಕತೆ ಕೇಳಿದ್ರೆ ಅವ್ರಿಗೆ ಸಿಕ್ಕಿತ್ತೋ ಇಲ್ಲವೋ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅನಂತ್ನಾಗ್ ಶಂಕರ್ ನಾಗ್ ಅವರ ತಂದೆಯವರು 1988ರಲ್ಲಿ ಕಾಲವಾಗ್ತಾರೆ, ದೈಹಿಕವಾಗಿ ತೀರೋಗ್ತಾರೆ. ಆಗ ಆನಂದಿ ಅಮ್ಮ ಅಂದರೆ ಶಂಕರ್ ನಾಗ್ ಸರ್, ಅನಂತ್ ನಾಗ್ ಸರ್ ಅವರ ತಾಯಿ ಕಾಸರಗೋಡು ಡಿಸ್ಟ್ರಿಕ್ಟಲ್ಲಿರೋ ಒಂದು ಆನಂದಾಶ್ರಮ ಅನ್ನೋ ಕಡೆ ಕೃಷ್ಣಾಬಾಯಿ ಅನ್ನೋ ಒಬ್ಬರು ಮಾತೆ, ಅಂದರೆ ಒಬ್ಬರು ಸಂತೆ ಅಥವಾ ಮಹಾಗುರುಗಳು, ಏನು ಹೇಳಬೇಕು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ದೊಡ್ಡ ಕಾಲಜ್ಞಾನಿ, ತುಂಬ ದೂರದೃಷ್ಟಿ ಇದ್ದಂಥ ಹೆಣ್ಮಗಳು. ಅವರ ಆಶ್ರಮದಲ್ಲಿ ಅವ್ರ ಜೊತೆಗೆ ಕಾಲ ಕಳೀತಾ, ಈ ಕಡೆ ಮಕ್ಕಳ ಜೊತೆಗಿರಲ್ಲ, ಅವರು ಅಲ್ಲೇ ಸೇವೆ ಮಾಡ್ತಾ ಅಲ್ಲೇ ಇರ್ತಾರೆ. ಒಂದು ದಿವಸ ಸಡನ್ನಾಗಿ ನಮ್ಮ ಕೃಷ್ಣಾಬಾಯಿ ಅಮ್ಮ ಅವರು ಶಂಕರ್ ನಾಗ್ ಸರ್ ಅವ್ರ ತಾಯಿ ಹತ್ರ ಬಂದು ಆನಂದಿ ಅಮ್ಮ ಹತ್ರ ಬಂದು ಹೇಳ್ತಾರಂತೆ, ಯಾಕೆ ನೀನು ಸ್ವಲ್ಪ ಧ್ಯಾನ ಕಡಿಮೆ ಆಗಿದೆ, ಧ್ಯಾನ ಜಾಸ್ತಿ ಮಾಡು, ಪೂಜೆ ಜಾಸ್ತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡು, ಪ್ರಸಾದಗಳು ಹಂಚಕ್ಕೆ ಸ್ಟಾರ್ಟ್ ಮಾಡು, ತುಂಬ ಪ್ರಸಾದಗಳು ಕೊಡು. ಅದು ಕೇಳ್ತಾ ಇರೋಗೇನೇನೆ ಈ ತಾಯಿ ಹೃದಯಕ್ಕೆ ಆನಂದಿ ಅಮ್ಮನಿಗೆ ಗೊತ್ತಾಗಿದೆ, ಎಲ್ಲೋ ಏನೋ ತೊಂದರೆ ಆಗುತ್ತೆ, ಮುಂದಕ್ಕೆ ಯಾರಿಗೋ ತೊಂದರೆ ಆಗುತ್ತೆ ಅಂತ ಅವ್ರು ಡೈರೆಕ್ಟಾಗಿ ಕೇಳಿದ್ರಂತೆ. ಯಾರಿಗೆ ಏನಾಗುತ್ತೆ, ಯಾರಿಗೆ ಹೆಚ್ಚು ಕಮ್ಮಿ ಆಗ್ತಿದೆ, ಇಲ್ಲ ನಾನು ಇಷ್ಟು ಹೇಳೋದೇ ತಪ್ಪು, ಇದಕ್ಕೆ ಮೇಲೆ ನನ್ನ ಕೇಳಬೇಡ, ನಾನು ಹೇಳೋಕ್ಕಾಗಲ್ಲ, ಪ್ರಸಾದಗಳು ತುಂಬ ಹಂಚು, ಪೂಜೆ ಪುನಸ್ಕಾರಗಳು ಧ್ಯಾನಗಳನ್ನ ಜಾಸ್ತಿ ಮಾಡು, ಇಷ್ಟು ಮಾತ್ರ ಹೇಳ್ಬಿಟ್ರಂತೆ. ಅದು ವಿಜಯದಶಮಿ ಹಬ್ಬಕ್ಕೆ. ಆವಾಗ ಕೇಳಿದ್ರಂತೆ, ಇನ್ನು ಎಷ್ಟು ಟೈಮ್ ಇದೆ, ಇನ್ನು ಮುಂದಿನ ವಿಜಯದಶಮಿ ಇರ್ತಾರೆ, ಅದ್ರ ಮುಂಚಿನ ವಿಜಯದಶಮಿ ಇಲ್ಲ, ಏನೋ ನನಗೇನೋ ತಪ್ಪಾಗಿ ಕಾಣಿಸ್ತಾ ಇದೆ, ಇಲ್ಲ ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಟ್ಟಿದ್ರೆ ಯಾರು ಏನು ಅಂತ ಗೊತ್ತಾಗ್ತಿಲ್ಲ. ಸರಿ, ಮುಂದಿನ ವಿಜಯದಶಮಿಗೆ ಅಂದರೆ 89ನೇ ವಿಜಯದಶಮಿ ಹಬ್ಬಕ್ಕೆ, 1989ನೇ ಇಸ್ವಿಯ ವಿಜಯದಶಮಿ ಹಬ್ಬಕ್ಕೆ ಅಥವಾ ಅದಾದ ಮೇಲೋ ಆನಂದಿ ಅಮ್ಮ ಅನಂತ್ನಾಗ್ ಸರ್ಗೆ ಫೋನ್ ಮಾಡಿ, ನೀನು ಶಂಕರ್ ಇಬ್ಬರೂ ಬಂದು ಇಲ್ಲಿ ಒಂದೆರಡು ದಿವಸ ಇದ್ಬಿಟ್ಟು ಹೋಗಿ. ಅಮ್ಮ, ನಾನೊಂದು ಶೂಟಿಂಗಲ್ಲಿದ್ದೀನಿ, ಅವನೊಂದು ಶೂಟಿಂಗಲ್ಲಿದ್ದಾನೆ, ಹೆಂಗಾಗುತ್ತೆ, ಕಷ್ಟ ಆಗುತ್ತೆ, ನೀನು ಸಡನ್ನಾಗಿ ಹಿಂಗೆ ಹೇಳ್ಬಿಟ್ರೆ ಏನು ಕಷ್ಟ ಆಗುತ್ತೋ ಗೊತ್ತಿಲ್ಲ, ಶೂಟಿಂಗಿಗೆಲ್ಲ ನೀವು ಕಷ್ಟಪಡ್ತಿರಲ್ಲ, ಈ ತಾಯಿಗೋಸ್ಕರ ಇದು ಕಷ್ಟ ನೀವು ಪಡಲೇಬೇಕು, ನೀವು ಇಲ್ಲಿಗೆ ಬರಲೇಬೇಕು ಅಂತ ಹೇಳಿದರೆ ಏನಕ್ಕಷ್ಟು ಒತ್ತಡ ಮಾಡಿದ್ದಾರೆ ಅಂತಂದರೆ, ಆ ಕಾಲಜ್ಞಾನಿ, ಆ ಮಹಾಸಂತೆ, ಆ ಕೃಷ್ಣಾಬಾಯಿ ಅಮ್ಮ ಅವರು ಕೂಡ ಆ 89 ವಿಜಯದಶಮಿ ಅಷ್ಟೊತ್ತಿಗೆ ಇಲ್ಲ, ದೈಹಿಕವಾಗಿ ಅವರು ಕಾಲ ಆಗೋಗ್ಬಿಟ್ಟಿದ್ದಾರೆ. ಸೊ ನೀವು ಬರಲೇಬೇಕು ಅಂತ ಹೇಳಿ ಇಬ್ಬರು ಇವರು ಅಣ್ಣ ತಮ್ಮಂದರು ಹೋಗಿ ಒಂದೆರಡು ದಿವಸಗಳ ಕಾಲ ಅಲ್ಲಿದ್ದು ತಾಯಿ ಜೊತೆಗಿದ್ದು ಆಶ್ರಮದಲ್ಲಿ ಕೆಲವು ಸೇವೆ ಮಾಡಿ ಬಂದಿದ್ದಾರೆ. ಮುಂದಿನ ವಿಜಯದಶಮಿ ಬರೋವರೆಗೂ ಬಕ ಅಂತೆ. ಅದೇ ಸಂದರ್ಭದಲ್ಲೇ ನಮ್ಮ ಶಂಕರಣ್ಣ ಅವರ 35-36ನೇ ವಯಸ್ಸಿಗೆ ಒಂದು ಆಕ್ಸಿಡೆಂಟ್ ಆಗಿ ಅಕಾಲಿಕ ಮರಣ ಹೊಂದರು. ಈ ವಿಚಾರನ ಅವ್ರ ತಾಯಿಗೆ ಹೇಳಬೇಕು ಅಂತ ಅನಂತ್ ಸರ್ ತುಂಬ ಯೋಚನೆ ಮಾಡಿ ಫೋನ್ ಮಾಡೋಂಥ ಸಂದರ್ಭದಲ್ಲಿ ಅವ್ರ ತಾಯಿಗೆ ಆಲ್ರೆಡಿ ವಿಷಯ ಹೋಗಿದ್ದು ಗೊತ್ತಾಯ್ತಂತೆ. ಅಮ್ಮ ಹೇಳಿದ್ರಲ್ವ, ಆಗಲೇ ಪ್ರಿಪೇರ್ ಮಾಡಿದ್ರಲ್ವ ಅಂತ ಹೇಳಿದ್ರಂತೆ. ಒಂದೊಂದು ನಮಗೆ ಅರಿಯದೇ ಇರೋದು ಅಥವಾ ನಮಗೆ ಕಣ್ಣಿಗೆ ಕಾಣದೇ ಇರೋದು ಪ್ರಕೃತಿಗೆ ತಿಳಿಯುತ್ತೆ, ಈ ರೀತಿ ಮಹಾಜ್ಞಾನಿಗಳಿಗೆ ತಿಳಿಯುತ್ತೆ. ನನಗೆ ಇದು ಕೇಳಿದಾಗ ಅನಿಸಿದ್ದೇನಂತಂದರೆ, ಕರೆಕ್ಟು, ಅವ್ರ ಕಾಲಜ್ಞಾನಿಗಳು ವಿಚಾರ ಹೇಳಿದ್ರು, ಆದರೆ ಆ ತಾಯಿ ಈ ಕಡೆ ಯಾರೋ ಒಬ್ಬರು ಕಾಲವಾಗ್ತಾರೆ ಇನ್ನು 2 ವರ್ಷದಲ್ಲಿ ಅಂತ ವಿಷಯ ಗೊತ್ತಿದ್ದು 2 ವರ್ಷ ಜೀವನ ಸಾಗಿಸೋದಿದೆಯಲ್ಲ, ಅದು ನಿಜವಾಗ್ಲೂ ಹೇಳ್ತೀನಿ, ಮಹಾನ್ ಧೈರ್ಯ ಬೇಕು. ಅದಕ್ಕೆ ಎಲ್ಲರ ಕೈನಲ್ಲೂ ಸಾಧ್ಯ ಇಲ್ಲ. ಶಂಕರಣ್ಣನ ಬಗ್ಗೆ ಅಥವಾ ಶಂಕರಣ್ಣನವರ ಆಕ್ಸಿಡೆಂಟ್ ಬಗ್ಗೆ ಸಾಕಷ್ಟು ವಿಚಾರಗಳು ಎಲ್ಲರೂ ಮಹನೀಯರು ಹೇಳಿದ್ದಾರೆ, ತಿಳ್ಕೊಂಡಿದ್ದೀವಿ. ಆದರೆ ಅವರ ತಾಯಿ ಈ ವಿಷಯ ಗೊತ್ತಿದ್ದು ಆ 2 ವರ್ಷ ಅವರ ಜೀವನ ಸಾಗಿಸಿದ್ದಿದೆಯಲ್ಲ, ಅದು ಬಹುಶಃ ಕೆಲವ್ರಿಗೆ 100% ಗೊತ್ತಿರುತ್ತೆ. ನಾನೇನು ಇದೇ ಎಕ್ಸ್ಕ್ಲೂಸಿವ್ ಅಂತ ಹೇಳ್ತಿಲ್ಲ, ಆದರೆ ಕೆಲವು ಗೊತ್ತಿಲ್ಲದಿರೋರಿಗೆ ಈ ಮಾಹಿತಿ ತಲುಪಲಿ ಅಂತ ಈ ಕತೆ ನಿಮ್ಮೊಂದಿಗೆ ಹೇಳ್ತಾ ಇದ್ದೀನಿ. ಆದರೆ ಒಂದು ಹೆಣ್ಣು ಮಾಡೋಕ್ಕೆ ಮುಂಚೆ, ಯಾವತ್ತು ಸಾಧಕರಿಗೆ ಸಾವಿಲ್ಲ, ಅವ್ರು ಯಾವತ್ತೂ ಅಮರ. ಶ್ರದ್ಧಾಂಜಲಿ ಭಾವಜೀವಿಗೆ, ಸ್ನೇಹ ಜೀವಿಗೆ, ಈ ಪ್ರೇಮ ಜೀವಿಗೆ. ಲವ್ ಯು ಶಂಕರ್. ಇದಾಗಿತ್ತು
ಇವತ್ತಿನ ಈ ಸಿನಿಮಾ ಸರಸ್ವತಿ ಈ ಕತೆ ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ ಮತ್ತೆ ಮುಂದಿನ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಕಥೆಯನ್ನು ಹೊತ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ.